ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ವಾಟ್? ಈಗ ಹೇಗಿದೆ ಕಂಡೀಷನ್? ನಾ ಇಮಿಡಿಯೇಟ್ ಹೊರಡ್ತಾ ಇದ್ದೀನಿ. ಹಾಂ. ಅಭಿ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಚಂದ್ರಶೇಖರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಅಯ್ಯೋ ದೇವ್ರೇ, ಒಳ್ಳೆ ಮನುಷ್ಯ, ಒಳ್ಳೆಯವ್ರಿಗೆ ಆಯಸ್ಸಿಲ್ಲ ಅಂತಾರಲ್ಲ ಹಾಗೆ. ಏನು ಮಾಡೋದಪ್ಪ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಬಾಯಿ ತುಂಬ ಅಂತರ ಬಾರಮ್ಮ ಹೋಗಮ್ಮ ಅಂತಿದ್ರು. ಅವ್ರಿಗೆ ಆಯಸ್ಸಿದ್ದಿದ್ದೆ ಎಷ್ಟು ಅನ್ಸುತ್ತೆ. ದೇವ್ರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಭಿ. ಅಂತರ ಏನು ಮಾತಾಡ್ತಿದ್ಯಾ ನೀನು? ಯಾಕಭಿ, ಅವ್ರು ಒಳ್ಳೆ ಮನುಷ್ಯ ಅಲ್ವಾ? ಅವ್ರಿಗೆ ರೆಸ್ಟ್ ಇನ್ ಪೀಸ್ ಅಂತ ಹೇಳೋದು ತಪ್ಪ? ಅಂತರ ಪ್ಲೀಸ್ ನಿನ್ನ ಮಾತನ್ನು ವಾಪಸ್ ತಗೋ. ನೀನು ಹೇಳ್ತಿರೋ ಥರ ಏನೂ ನಡೆದಿಲ್ಲ. ಆಕ್ಸಿಡೆಂಟ್ ಆಗಿದೆ ಅಷ್ಟೇನೆ, ಜೀವಕ್ಕೇನು ಅಪಾಯ ಆಗಿಲ್ಲ. ಸತ್ತಿಲ್ವಾ? ಬದುಕಿದಾರಲ್ಲ, ಸದ್ಯ ದೇವ್ರು ದೊಡ್ಡವನು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತಾರಲ್ಲ ಹಾಗೆ. ಸರಿ, ಈ ವಿಷಯ ನಿನ್ಗೆ ಯಾರು ಹೇಳಿದ್ದು? ಈಗ ತಾನೇ ಹಾಸ್ಪಿಟ್ಲಿಂದ ಕಾಲ್ ಬಂದಿತ್ತು. ಪಾಪ ಮೊದಲು ನನ್ನ ಅಳಿಯಂಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿದಾರಂತೆ. ಅಲ್ಲ ಅಭಿ, ಅವ್ರ ಮಗಳ ನಂಬರ್ ಇದೆಯಲ್ಲ, ನಿನ್ನ ನಂಬರ್ ಯಾರು ಕೊಟ್ಟಿದ್ದವ್ರಿಗೆ? ಅದರ ಅರ್ಥ ಏನು ಗೊತ್ತಾ? ಮಗಳಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಅವ್ರಿಗೆ ನಂಬಿಕೆ, ಪ್ರೀತಿ, ಗೌರವ ಇದೆ ಅಂತ. ಆ್ಯಂಡ್ ಈ ಟೈಮಲ್ಲಿ ನಾನು ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅದರ ನಂತರ ಸದ್ಯಕ್ಕೆ ಲೀಲಂಗೆ ಈ ವಿಷಯ ಹೇಳೋದು ಬೇಡ. ಅವಳಿಗೆ ಶಾಕ್ ಆಗುತ್ತೆ, ನೊಂದ್ಕೋತಾಳೆ. ಮೊದಲೇ ಅವ್ರ ತಂದೆನ ತುಂಬ ಇಷ್ಟಪಡ್ತಾಳೆ ಅವಳು. ಆ್ಯಂಡ್ ಪ್ರಾಣಕ್ಕೆ ಪ್ರಾಣ ಆಗಿರೋರ್ಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ನನಗೆ ಗೊತ್ತು ಅಭಿ, ನನಗೇನಾದರೂ ಆದರೆ ನಿನ್ನ ಜೀವನೇ ಬಿಟ್ಬಿಡ್ತೀಯ, ಅದು ನನಗೆ ಅರ್ಥ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಲೀಲಂಗೆ ಏನೂ ಹೇಳೋದು ಬೇಡ. ನನ್ನೇ ಆಟ ಆಡಿಸ್ತೀರಾ? ನಾನು ಯಾರು ಏನು ಅನ್ನೋದನ್ನ ತೋರಿಸ್ತೀನಿ, ಮಾಡ್ತೀನಿರು ನಿನಗೆ. ಏಯ್, ನಾನು ಹೇಳ್ದಷ್ಟು ಮಾಡು. ಮಾಡೋಕ್ಕಾಗಲಿಲ್ಲ ಅಂದರೂ ತಲೆ ಒತ್ತೆ ಇಟ್ಟಾದರೂ ಮಾಡು. ಒತ್ತೆ ಇಡೋದಕ್ಕೆ ತಲೆ, ತಲೆ ತೆಗಿಯೋದಕ್ಕೆ ಕಲೆ, ಎರಡೂ ಇರಬಾರ್ದು. ಹಾಗೆ ಮಾಡಿಬಿಡ್ತೀನಿ. ಮತ್ತೇನೋ ಪ್ಲ್ಯಾನ್ ಮಾಡ್ತಿದ್ದಾಳಲ್ಲ ಇವಳು. ಏಯ್, ನಾನು ಕೇಳ್ತಿರೋದಿಷ್ಟೇ. ನಾನು ಕೊಟ್ಟ ಕೆಲಸ ಆಯಿತಾ? ಯಾರೂ ಸಿಕ್ಕಾಕೊಳ್ಳಿಲ್ಲ ತಾನೆ? ಯಾರಿಗೆ ಏನು ಕೆಲಸ ಕೊಟ್ಟಿದ್ದಾಳೆ ಇವಳು? ಯಾರೋ ಯಾಕೆ ಸಿಕ್ಕಾಕೋಬೇಕು? ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಚಂದ್ರಶೇಖರ್ಗೆ ಆಕ್ಸಿಡೆಂಟ್ ಮಾಡಾಯ್ತಲ್ವಾ? ಅಯ್ಯೋ ದೇವ್ರೆ, ಚಂದ್ರಶೇಖರ್ ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆಯಾ? ಇದ್ದಾರೆ, ಸುಮಾರು ಜನ ಇದ್ದಾರೆ. ಒಬ್ಬೊಬ್ಬರನ್ನೇ ಮುಗಿಸ್ತಾ ಹೋಗಬೇಕು, ಆಗ ಯಾರಿಗೂ ಡೌಟೇ ಬರಲ್ಲ. ಅಂದರೆ ಆಕ್ಸಿಡೆಂಟ್ ಮಾಡಿಸಿದ ಇವಳೇನಾ? ಬಿತ್ತು ಕುರಿ ಹಳ್ಳಕ್ಕೆ. ಮೊದಲು ಈ ವಿಷಯನ ಲೀಲಾ ಅತ್ತೆಗೆ, ದುರ್ಗಾ ಅಕ್ಕಂಗೆ ಹೇಳಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.